ಗುರುಗಳಿಗೆ ಪ್ರಣಾಮಗಳು. ಕಾವೇರಿ ಪಟ್ಟಣದ ವಿದ್ಯಾಪೀಠದ ಅಭಿವೃದ್ಧಿಗಾಗಿ ಚವಪ್ಪ ನಾಯಕರು 1000 ವರಹಗಳನ್ನು ಕಳಿಸಿದ್ದಾರೆ. ಗುರುಗಳು ಒಪ್ಪಿಸ್ಕೋಬೇಕು. ರಾಮಚಂದ್ರ, ಹಾಗೆ ಒಂದು ಪತ್ರವನ್ನು ಕಳಿಸಿದ್ದಾರೆ. ದೈವಾಂಶ ಸಂಭೂತರಾದ ಶ್ರೀ ಸುರೇಂದ್ರ ತೀರ್ಥರಿಗೂ, ಪೀಠಾಧಿಪತಿಗಳಾದ ವಿಜಯೇಂದ್ರ ತೀರ್ಥರಿಗೂ, ತಂಜಾವೂರು ಸಂಸ್ಥಾನದ ಚವಪ್ಪ ನಾಯಕರು ಮಾಡುವ ಪ್ರಣಾಮಗಳು. ಪ್ರಸ್ತುತ ನಮಗೆ ಎದುರಾಗಿರುವ ಸಮಸ್ಯೆಯೊಂದಕ್ಕೆ ತಮ್ಮಿಂದ ಪರಿಹಾರವನ್ನು ಬಯಸಿ ಮಂತ್ರಿಗಳನ್ನು ಕಳಿಸಿದ್ದೇವೆ. ಇಂತಿ ನಿಮ್ಮಲ್ಲಿ ಆಶೀರ್ವಾದ ಕೋರುವ ಚವಪ್ಪ ನಾಯಕರು. ಹೇಳಿ ಮಂತ್ರಿಗಳೇ. ಗುರುಗಳೇ, ಈತ ದ್ವಾರಕಾನಾಥ, ಆತ ಗೌರೀಶ. ಗೌರೀಶನಿಂದ ದ್ವಾರಕಾನಾಥನ ಮುತ್ತಾತ 2000 ವರಹಗಳನ್ನ ಸಾಲವಾಗಿ ಪಡೆದಿದ್ರು. ಮಾಸಿಕ 100 ವರಹಗಳನ್ನ ಬಡ್ಡಿಯಾಗಿ ಕಟ್ಟುವ ಮಾತಾಗಿತ್ತು. 3 ವರ್ಷಗಳ ಹಿಂದೆ ದ್ವಾರಕಾನಾಥನ ಮುತ್ತಾತ, ತಾತ, ತಂದೆ ಮೂವರು ತೀರ್ಕೊಂಡಿರ್ತಾರೆ. ಈಗ ಮರಿಮಮ್ಮಗನಾದ ದ್ವಾರಕಾನಾಥ ಸಾಲಕ್ಕೂ ತನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಸಾಲ ನೀಡಿರುವ ಗೌರೀಶ ಬರದ ಕಾರಣದಿಂದ ದಯನೀಯ ಸ್ಥಿತಿಗೆ ತಲುಪಿದ್ದಾನೆ. ಇದು ನಮ್ಮ ತರ್ಕಕ್ಕೆ ಮೀರಿದ ವ್ಯಾಜ್ಯ. ಆದ್ದರಿಂದ ತಾವು ಧರ್ಮಸಮ್ಮತವಾದ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಯೋಗೇಂದ್ರಾಚಾರ್ಯರೇ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಏನಿದೆ ಗುರುಗಳೇ, ನ್ಯಾಯ ಸಂಹಿತೆಯೇ ಹೇಳಿದೆ, ಮುರಿಮೊಮ್ಮಗನಿಗೆ ಮುತ್ತಾತನ ಋಣ ಬರೋದಿಲ್ಲ ಅಂತ. ರಾಮಚಂದ್ರ, ಬನ್ನಿ ಕನಕಾಚಲರೇ. ಒಂದು ಕ್ಲಿಷ್ಟಕರವಾದ ಸಮಸ್ಯೆಯ ಪರಿಹಾರಕ್ಕೆ ನಿಮ್ಮಿಂದ ಸಲಹೆ ಬೇಕಾಗಿದೆ.